ಹಾಯ್ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಗೈಸ್. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಬನ್ನಿ, ಹಾಗಾದರೆ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರುಟೀನ್ ಅಂದರೆ ಎಲ್ಲ ಕೆಲಸ ಮುಗೀತು ಗೈಸ್. ಟೈಮ್ ಬಂದು 8:45 ಆಯಿತು. ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡೆ. ಈಗ ಬಂದುಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ಸಾಂಬಾರು ಬುತ್ತಿ ಅಂತ ಮಾಡ್ತೀನಿ. ಟಿಫಿನಿಗೆ ನಾವು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊತೇವೆ, ನಾನು ನಮ್ಮ ಮನೆಯವರು. ಅವ್ರಿಗೆ ಸಾಂಬಾರು ಬುತ್ತಿ ಮಾಡಿ ಇವತ್ತು ಬಾಕ್ಸಿಗೆ ಹಾಕ್ತೀನಿ ನಾನು. ನಮಗೆ ಇಷ್ಟ, ಎಲ್ಲರಿಗೂ ಇಷ್ಟ ಸಾಂಬಾರು ಬುತ್ತಿ ಅಂತಂದ್ರೆ. ಬನ್ನಿ ಗಾಯ್ಸ್, ಹಾಗೆ ಕೃತಿಕಾ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ ಬನ್ನಿ. ಕೃತಿಕಾ ಇವತ್ತು ನ್ಯೂ ಗರ್ಲ್ ಆಗಿದ್ದಾಳೆ. ಬನ್ನಿ ತೋರಿಸ್ತೀನಿ. ಹಾಯ್ ಕೃತಿ, ಏನು ಮಾಡತ್ತಿ? ದೀಪ ಹಚ್ಚಾತಿಯಾ ದೇವರಿಗೆ? ಈಗ ಏನಂತಂದ್ರೆ ಗೈಸ್, ಈಗ ಡೈಲಿ ಅವಳು ದೀಪ ಹಚ್ಚೋದು ಇದು ಮಾಡ್ಕೊಂಬಿಟ್ಟಾಳೆ, ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಾಳೆ. ಅವಳದೇ ಕೆಲಸ ಅಂತದು, ಯಾರಿಗೂ ಹಚ್ಚಕ್ಕೆ ಬಿಡಲ್ಲ. ಬಟ್ ಏನಂತಂದ್ರೆ ಯಾವ ರೀತಿ ಮಾಡಿದರೂ ಪೂಜೆನೇ ಅಲ್ವಾ, ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ. ಮಾಡಲಿ, ವಾರದ ಪೂಜೆ ಮಾತ್ರ ಜೋರು ಇರ್ತದೆ ನಮ್ಮ ಮನ್ಯಾಗ. ನೋಡಿ, ಗಾಯ್ಸ್ ಅವಳಿಗೆ ಹೊಸ ಬಟ್ಟೆ ಕೊಟ್ಟಾರಲ್ಲ ನೋಡಿ. ಇವತ್ತು ಯೂನಿಫಾರ್ಮ್ ಇವತ್ತಿಂದ ಹಾಕ್ಕೊಂಡು ಹೋಗ್ತಿದ್ದಾಳೆ ಅವಳು. ಬನ್ನಿ, ಅವಳು ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಅನ್ನ ತಣ್ಣಗೆ ಮಾಡ್ಕೊಂಡ್ಬಿಡ್ತೇನೆ. ಇಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಬಿಸಿ ಇತ್ತು ಅಂತಂದ್ರೆ ಸ್ಮೆಲ್ ಬಂದುಬಿಡ್ತತಿ. ಹಾಗಾಗಿ ಸ್ವಲ್ಪ ತಣ್ಣಗೆ ಮಾಡ್ಕೊತೇನೆ ನಾನು. ಇವಳಿಗೆ ನನ್ನ ದೊಡ್ಡ ಮಗಳಿಗೆ ಎಷ್ಟು ಬಟ್ಟೆ ಅಂಗಡಿನೇ ಇಡಬೇಕು ಗೈಸ್ ನಾವು. ಯಾಕಂತಂದ್ರೆ ನೋಡಿ, ಡೈಲಿ ಒಂದೊಂದು ಬೇಕು. ಹಾಂ ನೋಡಿ, ನಾನು ಯಾವ್ದು ಹಾಕ್ಕೊಂಡೋಗ್ಲಿ ಇವ್ರಿಗೆ ಯಾವಾಗ ಯೂನಿಫಾರ್ಮ್ ಕೊಟ್ಟಾರಪ್ಪ ಅನ್ಸ್ಬಿಟ್ಟತ್ ನನಗಂತೂ. ನೋಡಿ ಗೈಸ್, ಕೃತಿ ಹೊಸ ಶೂ, ಹೊಸ ಯೂನಿಫಾರ್ಮ್, ಹೊಸ ಟೈ, ಹಳೆ ಐಡೆಂಟಿ ಕಾರ್ಡು, ಹಳೆ ಹುಡುಗಿ ಅಲ್ವಾ ಕೃತಿ? ಎಲ್ಲಿ ನೋಡಿ ಗೈಸ್, ಇಲ್ಲಿ ಬಾ, ಅಲ್ಲಿ ಸರಿ ಕಾಣಲ್ಲ. ನೋಡಿ, ಅವಳಿಗೆ 6 ಇಂಚಿಂದು ಶೂ ಬೇಕು ಗೈಸ್. ಅವಳಿಗೆ ಅವಳ ಕಾಲು ಸ್ವಲ್ಪ ಉದ್ದ, ತುಂಬಾ ಉದ್ದ, ಹೀಗೆ ಉದ್ದ, ಮುಂದೇನೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಒಂದು ಯಾರಿಗಂತಂದ್ರೆ ನಮ್ಮ ತಂಗಿ ಗಂಡಾಗ, ನಮ್ಮ ತಂಗಿ ದೊಡ್ಡ ಮಗಗ, ನಮ್ಮ ಮನೆ ಕೃತಿಕಾಗ, ಇವ್ರ ಮೂವರಿಗೂ ಸ್ವಲ್ಪ ಸೈಜು ಸಿಗೋದು ಕಷ್ಟ. ಅವ್ರ ಕಾಲೆಲ್ಲ ಭಾಳ ಉದ್ದ. ಆಗಲೇ ರೆಡಿ ಅದೇ ಅವಳ ಕೆಲಸ. ಅವಳು ಪಟ್ಟ ಮಾಡ್ಕೊಂಡ್ಬಿಡ್ತಾಳಲ್ಲ, ಅದು ಭಾಳ ಇಷ್ಟ ಆಗ್ತದೆ ಗೈಸ್ ನನಗಂತೂ. ಅವಳು ಯಾರಿಗೂ ತಲೆನೂ ಹಿಡಿಸಲ್ಲ, ಟೆನ್ಷನ್ನೇ ಮಾಡಲ್ಲ ಅವಳು. ನೋಡಿ, ಅವಳಾಯಿತು, ಅವಳ ಕೆಲಸ ಆಯಿತು. ಮಕ್ಕಳು ಈಗಿದ್ರೆ 100 ಮಕ್ಕಳಾದರೂ ಸಾಕ್ಬೋದು. ಇವಳಂತಾರು ಇದ್ಬಿಟ್ರೆ ಒಬ್ಬರು ಬೇಡಪ್ಪ, ಅಷ್ಟು ಹಿಂಸೆ ಕೊಡ್ತಾಳೆ ನನಗಂತ ಅವಳು. ಇಲ್ಲಿ ನೋಡಿ, ಆದರೆ ಕೃತಿದು ಒಂದು ಸ್ವಲ್ಪ ಏನಂತಂದ್ರೆ ಈ ರೀತಿ ಚಪಾಟಿ ಮಾಡೋದೊಂದು ಕೆಲಸ. ಇವು ಇರಬೇಕು ಗೈಸ್, ಇಲ್ಲ ದೃಷ್ಟಿ ಆಗಲ್ಲ ಮನೆಗೆ. ಈ ಚಪಾತಿ ಇರಬೇಕು, ಕ್ಲೀನ್ ಇರಬಾರ್ದು ಗೈಸ್. ಸರಿ ಬನ್ನಿ. ಅವಳು ಡ್ರೆಸ್ ನೋಡ್ತಾಳೆ, ಡ್ರೆಸ್ ಯಾವ ಸರಿ ಬರ್ತತೆ ಯಾವ ಸರಿ ಬರೋಂಗಿಲ್ಲ ಅಂತ ಹೇಳಿ ಅವಳು ಹಾಕಿ ನೋಡ್ತಾಳೆ. ಒಟ್ಟು ಅದ ಅಂದಿಲ್ಲ ನಾನು, ಒಂದು ಅಂಗಡಿ ಇರ್ಬೇಕು ನನ್ನ ಮಗಳಿಗೆ. ಅಂಗಡಿ ಇಟ್ರೆ ಅಲ್ಲಿಗೆಲ್ಲ ಸರಿ ಆಗ್ತದೆ. ಅದಾವಲ್ಲ, ನೀನು ಇಷ್ಟೊಂದು ಡ್ರೆಸ್ ಅದಾವು, ಡೈಲಿ ಒಂದೊಂದು ಕೊಡ್ಬೇಕನ್ ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ ಮಾಡಿದ್ರೆ ಹೆಂಗೆ ಮಾಡ್ಬೇಕು? ನಾನು ಸೀರೆ ತಗೊಳ್ಳಲ್ಲ ಗೈಸ್. ಯಾಕಂತಂದ್ರೆ ನನ್ನ ಮಕ್ಕಳು ಇರಲಿ ಅಂತ ತೊಗೊಂಡ್ರೆ ಇವಳು ದಿನ ಒಂದೊಂದು ಎಲ್ಲಿಂದ ತಂದ್ಕೊಳ್ಳಿ ನಾನು ಹೇಳಿ. ಗೈಸ್, ನಮ್ಮ ಅತ್ತೆದು ತೀರ್ಕೊಂಡು 19 ವರ್ಷ ಆಯಿತು. ಇವತ್ತು ಅವ್ರದ್ದು ತಿಥಿ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಮನೆಯವರು ಹೂವು, ಕಾಯಿ, ಹಣ್ಣು ತರಕ್ಕೆ ಹೋಗಿದ್ರು. ಅವ್ರು ಪ್ರತಿ ವರ್ಷ ಮಾಲೆ ಹಾಕಿ ಕೈ ಮುಗಿದು ಬರ್ತಾರೆ. ಆ್ಯಕ್ಚುಲಿ ನಮ್ಮ ಅತ್ತೆ ನನ್ನ ಮೇಲೆ ತುಂಬ ಪ್ರೀತಿ ಇದ್ರು ಗಾಯ್ಸ್. ಆದರೆ ಚುಚ್ಚರಿರ್ತಾರಲ್ಲ, ನಮ್ಮ ಮಾತು ಯಾರು ನಂಬಲ್ಲ, ಅವ್ರ ಮಾತೇ ನಂಬೋದು ಜಾಸ್ತಿ. ಇಲ್ಲಿ
ನಮ್ಮ ಮನೆಯವ್ರು ನಾ ತಿಂಡಿ ಮಾಡೋಣ ಅಂತಂದ್ರೆ ಇಡ್ಲಿ ವಡೆ ತೊಗೊಬಂದಿದ್ದಾರೆ ನೋಡಿ ಮಕ್ಕಳಿಗೆ. ವಡ ಅಷ್ಟೇನಾ? ಆಯಿತು. ಇದ್ರ ಜೊತೆ ಪಪ್ಪನಿಗೆ ಅಮ್ಮ ಎಲ್ಲ ಅಂದರೆ ಅವ್ರ ಅಮ್ಮನ ರೂಪದಲ್ಲಿ ನಾನು ಬಂದಿದ್ದೀನಿ ಗೈಸ್. ಥ್ಯಾಂಕ್ ಯು ಬೇಟಿ. ಯಾವ್ದು ಒಳಗೈತೆ ನೋಡಿ ಗಾಯ್ಸ್. ನೋಡಿ ಮಳೆಗೆ ಕೆಳಗೆ ನೋಡಿಲಿ ಬಟ್ಟೆ ಕೃತಿಕ ನೋಡಲಿ. ಮಳೆಗಾಲಕ್ಕೆ ಇದೊಂದು ಸಮಸ್ಯೆ ನೋಡಿ ಗಾಯ್ಸ್. ಮಳೆಗಾಲಕ್ಕೆ ಬಟ್ಟೆ ಸೈಡಿಗೆ ಹಾಕಿದ್ವಲ್ಲ, ಹಾಕಿದ್ದು ಪೂರ್ತಿ ಎಲ್ಲ ಹಸಿ ಅಲ್ಲೆಲ್ಲ ಕಂಪೌಂಡಿಗೆ ಸಿಡಿದು ಬಟ್ಟೆ ಎಲ್ಲ ಹಸಿ ಆತಲ್ಲ. ಅದಕ್ಕೆ ಇಲ್ಲಿ ಹೊರಗಡೆ ಹಗ್ಗ ಕಟ್ತಾ ಇದ್ದಾರೆ ನಮ್ಮ ಮನೆಯವರು. ಕಟ್ಟಿ ಅದ್ರ ಮೇಲೆ ಹಾಕಿದ್ರೆ ಆಯಿತು ನೋಡಿ. ಅಲ್ಲೊಂದು ಈ ರೀತಿ ಒಣ ಹಾಕ್ತೀವಿ ನಾವು. ಆಮೇಲೆ ಇನ್ನೊಂದಿನ ಗಾಯ್ಸ್ ಇಲ್ಲಿ ನೋಡಿ, ಇವೆಲ್ಲ ರದ್ದಿಗೆ ಹಾಕವು. ರದ್ದಿಗೆ ಹಾಕವು ಇಟ್ಟಾಗ ಹಳೆ ಬುಕ್ಸು ಪೇಪರು. ಎಲ್ಲಿರಿ ಇಲ್ಲಿ ಹಾಕ್ರಿ, ಇಲ್ಲಿ ಹಾಕ್ರಿ, ಅಷ್ಟು ದೂರ ಹಾಕ್ಬಿಡ್ರಿ. ಇಲ್ಲ ಹಾಂ ಬರಲ್ರಿ. ಹಾಂ ಸಾಕು ಬಿಡ್ರಿ. ಕೆಳಗೆ ಕಟ್ರಿ ಕೆಳಗೆ. ಹಾಂ ಸ್ನಾನಕ್ಕೆ ಹೋಗೋರು ಬಂದು ಹಗ್ಗ ಕಟ್ಟಾತ್ರು. ಮಳೆ ಬಂದ್ರೆ ಖುಷಿ. ಆಮೇಲೆ ಈ ರೀತಿ ಸಮಸ್ಯೆ, ಬಟ್ಟೆ ಹಾಕೋದೇ ಒಂದು ಸಮಸ್ಯೆ. ವಾಷಿಂಗ್ ಮಿಷಿನಲ್ಲಿ ಹಾಕಿರ್ತೇವಲ್ಲ, ಅರ್ಧ ಒಣಗಿರ್ತಾವೆ, ಇನ್ನೂ ಸ್ವಲ್ಪ ಹಾಕ್ಬಿಟ್ರೆ ಆರ್ತಾವ ಅಂತ ಹೇಳಿ ಹಾಕಿದ್ರೆ ಯಾಕೆ ಮಳೆ ನಿನ್ನೆಯಿಂದ ಹಿಡ್ಕೊಂಡತಿ ಮಳೆ. ಅಯ್ಯೋ ಚಲ್ ಬಿಡ್ತಾನ ಇಲ್ಲಿ ನೋಡಿ. ಏನ್ರಿ ಹಾಂ ಅಯ್ಯೋ ಈಗ ಫ್ರೆಶ್ ಅಪ್ ಆಗಿದ್ದಾಳೆ ನೋಡಿ ಗೈಸ್. ಕನ್ನಡದಲ್ಲಿ ಮಾತಾಡಿ ಅಮ್ಮ. ಇಲ್ಲ ನಮ್ಮ ಮನೆಯವರು ನಾನು ಬರ್ತೀನಿ ಬೈಕಿಗೆ ಹೋಗೋಣ ಅಂತ ಅಂದ್ರಲ್ಲ. ನಾನೇನು ಮಾಡಿದೆ, ಇಲ್ಲ ಮಳೆ ಬರತ್ತಕ್ಕೆ ನಾ ಬಸ್ಸಿಗೆ ಹೋಗ್ತಾರೆ ನೀವು ಬರ್ರಿ ಅಂತಂದೆ. ಮಳೆ ನಿಂತತ್ತೆ, ಸ್ವಲ್ಪ ಅದಕ್ಕೆ ಬೇಗ ರೆಡಿ ಆಗ್ರಿ ನೀವು, ನಾವು ಹೋಗೋಣ ಅಂತ ಹೇಳಿದೆ. ಸರಿ ಆತಿನ ಟೈಮ್ ಇನ್ನೂ ಸುಮ್ಮನೆ 9:15 ಆಗೈತೆ. ಯಾಕೆ ಮಾಡ್ತೀನಿ ಆ ಥರ ಹೋಗ್ಬೇಕಲ್ಲ ಗಾಯ್ಸ್. ಬೇಗ ಹೋದ್ರೆ ನಮಗೂ ಅನುಕೂಲ. ಇಲ್ಲ ಅಂದರೆ ಮತ್ತೊಬ್ಬರ ಹತ್ರ ಇನ್ನೊಂದು ಮಾತು ಅನ್ನಿಸ್ಕೋಬೇಕಾಗ್ತದೆ. ನಮಗೆ ಅನ್ನಿಸ್ಕೊಳ್ಳೋದಂತಂದ್ರೆ ತುಂಬ ಬೇಜಾರ, ಮನ್ಸಿಗೆ ಹರ್ಟ್ ಆಗಿ ಮಾತಾಡ್ಬಿಡ್ತಾರೆ. ನೀನು ಜಾಬ್ ಮಾಡೋರು ಅಂತಂದ್ರೆ ಒಂಥರ ಎಷ್ಟು ಇದ್ರಲ್ಲೇ ಮಾತಾಡ್ತಾರಂದ್ರೆ ನಾವು ತಿರುಗಿ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಯಾಕಂತಂದ್ರೆ ಆ ರೀತಿ ಮಾತಾಡ್ತಾರೆ ಅವ್ರು. ಹಾಗಾಗಿ ನಮ್ಮ ಟೈಮಿಗೆ ನಾವು ಹೋಗ್ಬಿಟ್ರೆ, ಇನ್ ಟೈಮಿಗೆ ಹೋಗ್ಬಿಟ್ರೆ ಯಾರು ಏನು ಅನ್ನೋದಲ್ಲ. ಹಾಗಾಗಿ ಅಮ್ಮ ಅದನ್ನ ಚಲಿದೆ ನೋಡಿ ಗಾಯ್ಸ್. ಸಾಂಬಾರು ಬಿಟ್ಟು ಇದ್ರದ್ದು ನಾನು ರೆಸಿಪಿ ಏನು ತೋರಿಸಿಲ್ಲ. ಈಗ ಮಿಕ್ಸ್ ಮಾಡತ್ತೇನೆ. ನಮ್ಮ ಮನೆಯವ್ರು ವಡ ತಂದಾರಲ್ಲ, ಅದ್ರ ಜೊತೆಗೆ ಮಕ್ಕಳಿಗೆ ಹಾಕ್ಕೊಡ್ತೇನೆ. ಇದೇನು ಗೈಸ್ ವಡ? ಇಲ್ಲಿ ವಡ ಚಟ್ನಿ, ಸಾಂಬಾರು ಚಟ್ನಿ ಸಾಂಬಾರು ಮಸ್ತ್ ಇರುತ್ತೆ. ಚಟ್ನಿ ವಡ ವಡ ಎಷ್ಟು ಬಂದಿದೆ? 4 ಅದಾವ. 1 2 ಬಾಕ್ಸ್ ಕೊಡ್ಬೇಡಿ, ನೀವು ಬಾಕ್ಸ್ ಕಟ್ಬಿಡ್ತೇನಲ್ಲ. ಅಮ್ಮ ವ್ಯಾನ್ ಬಂತು ಹಾಕ್ಬಿಡ್ತಾನೆ. ಅಲ್ಲಿಗೆ ಇದಾಗ್ಬಿಡ್ತದೆ. ನಿಮ್ದು ರೆಡಿ ಆಗ್ಬಿಡ್ತೀರಲ್ಲ, ಹೋಗ್ಬಿಡ್ತೀರಿ. ಇಲ್ಲ ಅವಸರ ಆಗ್ಬಿಡುತ್ತೆ. ನನಗೆ ಫಸ್ಟ್ ತಿಂಡಿ ಹಾಕ್ಕೊಡು. ನಿಮ್ಗೆ ಹಾಕ್ಕೊಡ್ತೀನಿ ಬಿಡು, ಹೊಟ್ಟೆ ಹಸಿ ಆಗತ್ತೈತೆ. ಆಯ್ತು ಹಾಕ್ಕೊಡ್ತೀನಿ ರೀ. ಯಾಕೆ ನೀವು ಹಾಕ್ತೀವಿ? ಆಯ್ತಲ್ಲ, ಎಲ್ಲ ಕೆಲಸ ಆದಂಗೆ ಆಗ್ತದೆ. ಸಾಕ ಚಟ್ನಿ ಹಾಕ್ಲಾ ಸೈಡಿಗೆ? ಬಟ್ಟೆ ಸ್ವಲ್ಪ ಈಗ ಅದು ಫುಲ್ ಸ್ಪ್ರೆಡ್ ಆಗುತ್ತೆ. ಜೋರಾಗಿ ಕರಿ, ಅವ್ರೇನು ಬಂದ್ಬಿಡಲ್ಲ. ಅಲ್ಲೇ ಗುನುಗುನು ಅಂತೀಯಲ್ಲ. ಬನ್ನಿ ಗೈಸ್ ತಿನ್ನೋಣ. ಓಕೆ ಗಾಯ್ಸ್,
ಓಕೆ ಗೈಸ್, ತಿಂಡಿ ತಿಂದು ಸಿಗ್ತೇನೆ ಗೈಸ್. ಮಳೆಗಾಲಕ್ಕೆ ಛತ್ರಿ ತೊಗೊಂಡೆ. ನಾನು ಬಸ್ಸಿಗೆ ಹೋಗೋಣ ಅಂತ ಮಾಡೀನಿ. ಮಳೆ ಬರತತಿ. ನಮ್ಮ ಮನೆಯವ್ರು ಬೈಕಿಗೆ ಹೋಗೋಣ ಇರೋ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿಂದ 12 ಕಿಲೋಮೀಟ್ರ್ ಅಲ್ಲ ನಮ್ಮೂರು, 1-2 ಕಿಲೋಮೀಟ್ರ್ ಆದರೆ ಹೋಗ್ಬೋದು. ತೋರಿಸ್ಕೊಂಡು ಹೋದ್ವಿ ಅಂತಂದ್ರೆ ಮತ್ತು ಫಜಿತಿ. ನೋಡೋಣ ಏನು ಮಾಡೋದು ಭಾಳ ಆಗೈತಿ. ಆಯಿತು ರೀ, ಬಸ್ಸಿಗೆ ಬಿಡ್ತೀರಾ ಏನ? ಅವ್ರು ಹಠ ಹಿಡಿದ್ಬಿಟ್ಟಾರ ಗಾಡಿಯಾಗ ಹೋಗೋಣ ಅಂತೇಳಿ. ಗಾಡಿಯಾಗ ಕರ್ಕೊಂಡು ಹೋಗ್ತಾರಂತ. ಅಯ್ಯೋ ಅಪರೂಪಕ್ಕಲ್ರಿ ಈ ಮಳೆ ಐತಲ್ಲ ಬರಕ್ಕೆ. ಓ, ಮುಂಗಾರು ಮಳೆ ಹ್ಯಾಟ್ರಿಕ್ ಆಗಿದ್ದಕ್ಕೆ ಇವತ್ತು ನನಗೆ ಮುಂಗಾರು ಮಳೆ ಸ್ಟೈಲಲ್ಲಿ ಕರ್ಕೊಂಡು ಹೋಗ್ತಾರ ತೋರಿಸ್ಕೊಂಡು. ಅವ್ರು ತೋರಿಸ್ಕೊಂಡ್ರೆ ಅಲ್ಲಿ ಎಲ್ಲ ಸೆಟ್ ಮಾಡಿಟ್ಟಿರ್ತಾರೆ. ಇದು ನ್ಯಾಚುರಲ್ ಮಳೆ, ವಾತಾವರಣ ಚೇಂಜ್ ಆಗಿದ್ದಕ್ಕೂ ಮತ್ತು ಮಕ್ಕೊಂಡ್ರೆ ಕಷ್ಟ ಅಲ್ಲ ಗೈಸ್. ಹಾಗಾಗಿ ಈಗ ಯಾವಾಗೆಲ್ಲ ಹೋಗ್ತಿದ್ವಿ ಮಕ್ಳು ಕರ್ಕೊಂಡು. ಈಗೇನಂತಂದ್ರೆ ಮಕ್ಕಳು ದೊಡ್ಡವರಾಗ್ಯಾರಲ್ಲ, ಬಸ್ಸಿಗೆ ಹೋಗೋಕೆ ಇಷ್ಟಪಡ್ತೇನೆ ಮಳೆ ಬಂದ್ರೂ. ಯಾಕಂತಂದ್ರೆ ಸೀರೆ ಎಲ್ಲ ಗಲೀಜಾಗ್ತದೆ ಅನ್ನೋ ಉದ್ದೇಶಕ್ಕಷ್ಟೇ. ಇಲ್ಲಾಂತಂದ್ರೆ ಇದರಿಂದ ಬೈಕಿನಲ್ಲಿ ಹೋಗೋಕೆ ನಮಗೇನು ಬೇಜಾರಿಲ್ಲ. ಹಾಗಾಗಿ ತೊಯ್ಯೋದಾತ್ರಿ. ಸೀರೆ ಎದಕ್ಕೆ ಬರ್ತಾವ ಅಲ್ಲಿ ಮತ್ತೆ ಹೋಗಿ ಚೇಂಜ್ ಮಾಡೋದಂದ್ರೆ ಕಷ್ಟ. ಬಟ್ಟೆ ಒಣಗಲ್ಲ ಗಾಯ್ಸ್. ಹಾಗಾಗಿ ಅದೊಂದು ಸಮಸ್ಯೆ. ಬರ್ರಿ ಹೋಗಂಬರ್ರಿ ಅಂತ. ಹೋಗಂಬರ್ರಿ, ಟೈಮ್ ಆಯ್ತು. ಇದೊಂದು 5 ನಿಮಿಷ ಮುಂದೆ ಐತಿ, ಅದೊಂದು 5 ನಿಮಿಷ ಹಿಂದೆ ಐತಿ. ಟೈಮ್ ಯಾವ್ದು ಕರೆಕ್ಟ್ ಅನ್ನೋದು ಗೊತ್ತಾಗಲ್ಲ ನನಗಂತೂ. ಕನ್ಫ್ಯೂಸ್. ನನ್ನ ಮೊಬೈಲ್ ನೋಡಿದ್ರೆ ಕರೆಕ್ಟ್ ಗೊತ್ತಾಗುತ್ತೆ. ಬೈಕ್ನಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ, ನನ್ನ ಅವಸ್ಥೆ ಯಾವ ರೀತಿ ಆಗಿರುತ್ತದೆ ಬೈಕ್ನಲ್ಲಿ ಹೋದ್ರೆ ಮಳೆಗಾಲಕ್ಕೆ ಅಂತ ಹೇಳಿ ನಿಮಗೆ ಅಲ್ಲಿ ಸ್ಕೂಲಿಗೆ ಹೋದ್ಮೇಲೆ ತೋರಿಸ್ತೇನೆ. ಬನ್ನಿ. ಏನ್ರಿ ನಾ ಹೇಳಿಲ್ರಿ ನನಗೆ ಬಸ್ಸಿಗೆ ಕಳಿಸ್ರಿ ಅಂತ ಹೇಳಿದ್ರೆ ಬ್ಯಾಡ್ರಿ. ನೀವು ಜರ್ಕಿನ್ ಹಾಕೊಳ್ರಿ, ನನಗೆ ಬಸ್ಸಿಗೆ ಕಳಿಸಿ ಟೈಮ್ ಐತಿ, ಇನ್ನೊಂದು 5 ನಿಮಿಷ. ಹಾಂ, ಓಕೆ ಗಾಯ್ಸ್, ಬಸ್ಸಿಗೆ ಹೋಗೋದಾಯಿತು ಫೈನಲಿ. ಬನ್ನಿ ಹೋಗ್ತೇನೆ ನಾನು ಹಂಗಾದ್ರೆ. ಗಾಯ್ಸ್ ಬಂದೆ. ನಮ್ಮ ಮನೆಯವರು ಬೈಕ್ನಲ್ಲೇ ಕರ್ಕೊಂಬಂದರು. ಬಸ್ಸಿಗೆ ಹೋಗೋದು ಬೇಡ ಅಂಥೇಳಿ. ಇಲ್ಲಿ ನೋಡಿ ಮಳೆನೇ ಇಲ್ಲ, ಹಾಗಾಗಿ ಬಂದೆ ನಾನು. ನೋಡಿ ಮಳೆನೇ ಇರಲಿಲ್ಲ. ಅಲ್ಲಷ್ಟೇ ಮಳೆ ಆಗೈತಿ, ಈ ಕಡೆ ಮಳೆ ಆಗಿಲ್ಲ. ನನ್ನ ಅವಸ್ಥೆ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಬೈಕ್ನಲ್ಲಿ ಬಂದಿದ್ದಕ್ಕೆ. ಈಗ ನಾನು ಬುಕ್ ಬರೀಬೇಕು. ನೋಡಿ ಇಷ್ಟು ಬುಕ್ ಇರ್ತಾವೆ ನಮ್ಮವು. ಇದು ಹಾಳಾಗೈತಿ ಬುಕ್, ಹಳೆ ಬುಕ್ ಬಿಡಿ. ಇದು ನೋಡಿ ಹೊಸದೊಂದು ANC ಬಂದತ್ತಲ್ಲ, ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡಿಕೊಂಡು ಸ್ವಲ್ಪ ಬರಿತೇನೆ. ಬರ್ಯಾವದಾವು. ಜೋರು ಬರತ್ತೆ ನೋಡಿ ಮಳೆ. ಇವತ್ತು ಮಳೆ ಅನ್ಸಾಗತ್ತೆ. ಬಿತ್ತದಾಗ ಏನಾದರೂ ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲಿ ಎಲ್ಲ ಸತ್ತೋಗ್ಯಾವ. ಅವು ಮೊಳಕೆ ಬರ್ಬೇಕಾಗಿತ್ತಲ್ಲ, ಎಲ್ಲ ಸತ್ತೋಗ್ಬಿಟ್ಟಾವ. ಯಾವ ಇದಿಲ್ಲ. ಈಗ ಹೋತೆಲ್ಲ ಇದು